ಜಿಲ್ಲಾ ಘಟಕದ ಮಾನ್ವಿ ಘಟಕದಿಂದ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸಿಂಧನೂರು ತಾಲೂಕಿನ ಛಲವಾದಿ ಮಹಾಸಭಾ ಮತ್ತು ಮಸ್ಕಿ ಛಲವಾದಿ ಮಹಾಸಭಾ ಈ ಎರಡೂ ಘಟಕಗಳು ಜಂಟಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ, ನಮ್ಮ ಛಲವಾದಿ ಮಹಾಸಭಾದಲ್ಲಿ SSLC ಮತ್ತು PUC, ಅದೇ ರೀತಿಯಾಗಿ ನೀಟ್ ಮತ್ತು CETಯಲ್ಲಿ ಅತಿ ಹೆಚ್ಚು ಅಂಕಗಳಿಂದ ಪಡೆದಂಥ ವಿದ್ಯಾರ್ಥಿಗಳನ್ನು, ಅಂದರೆ 70% SSLC ಮತ್ತು PUC 70% ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳಿಗೆ ನಾವು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಜಿಲ್ಲಾ ಮಟ್ಟದ ಎಲ್ಲ ಛಲವಾದಿ ಜನಾಂಗದವರ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡೋದು, ಅವ್ರ ಮುಂದಿನ ವಿದ್ಯಾಭ್ಯಾಸ ಅಥವಾ ಅವರ ಒಂದು ಉನ್ನತ ಶಿಕ್ಷಣಕ್ಕಾಗಿ ಪ್ರೋತ್ಸಾಹ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಸಿಂಧನೂರಿನ ಈ ಟೌನ್ ಹಾಲ್ ಕಾರ್ಯಕ್ರಮದಲ್ಲಿ ದಿನಾಂಕ 16/8/2026 ದಿನಾಂಕ ಬೆಳಿಗ್ಗೆ 11 ಗಂಟೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬೀದರ್ನ ತಮ್ಮ ಬಂತೇಜ್ ಅಣದೂರು ಬೀದರ್ ಇವರು ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಡಾಕ್ಟರ್ G. ಪರಮೇಶ್ವರ್ ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು, ಅದೇ ರೀತಿಯಾಗಿ ಪ್ರಿಯಾಂಕಾ ಖರ್ಗೆ ಹೋಮ್ ಮಿನಿಸ್ಟರ್ ಬೆಂಗಳೂರು, ಇವರು ಸಹ ಇಲ್ಲಿದ್ದರೆ ಎಲ್ಲರೂ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. ಈ ಮೂಲಕ ನಾನು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಎಲ್ಲ ಸಮಾಜದ ಮುಖಂಡರಿಗೆ ಮತ್ತು ಮಕ್ಕಳಿಗೆ ಯಾರಾದರೂ 70% SSLC ಮತ್ತು PUCಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳು ನಮಗೆ ಮಾಹಿತಿಯನ್ನು ನೀಡಿದಲ್ಲಿ ಅವರ ಅಂಕಪಟ್ಟಿ ಮತ್ತು ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಈ ಮೂರನ್ನು ಕೊಟ್ಟಲ್ಲಿ ಅವರು, ಅದೇ ಮಾಜಿ ಪುರಸಭೆ ಸದಸ್ಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಜಾನೇಕಲ್ ಅವರು, ಅದೇ ರೀತಿಯಾಗಿ ರಾಯಪ್ಪ ಈ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ಉಪಾಧ್ಯಕ್ಷರು ರಾಯಚೂರು, ಈ ತಾಲೂಕಿನ ಶ್ರಾವಣ್ ಕುಮಾರ್ ಕರ್ನಾಟಕ ರಾಜ್ಯ ಛಲವಾದಿ ಸಂಘದ ಅಧ್ಯಕ್ಷರು, ನರಸಿಂಹಲು ಮಾಜಿ ದಲಿತ ಮಹಾಸಭಾದ ತಾಲೂಕಾಧ್ಯಕ್ಷರು, ಹುಸಿನಪ್ಪ ಛಲವಾದಿ ಮುಖಂಡರು, ಎಲ್ಲ ಇತರರು ಮತ್ತು ನಮ್ಮ ಸಂಘಟನೆ ಎಲ್ಲ ತಾಲೂಕಾ ಅಧ್ಯಕ್ಷರುಗಳು ಈಗಾಗಲೇ ಹೇಳಿದಂಗೆ ಈ ಕಾರ್ಯಕ್ರಮದ ಸಮಸ್ತ ಛಲವಾದಿ ಬಂಧುಗಳಲ್ಲಿ ನಾನು ಒಂದು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಈ ಒಂದು ಕಾರ್ಯಕ್ರಮ ನಾವು ಸತತವಾಗಿ 3 ವರ್ಷಗಳ ಕಾಲ ಸತತವಾಗಿ ಈ ಕಾರ್ಯಕ್ರಮವನ್ನು ಮಕ್ಕಳ ಒಂದು ಉತ್ಸವ, ಒಂದು ಚೈತನ್ಯಕ್ಕಾಗಿ ಮುಂದಿನ ವಿದ್ಯಾಭ್ಯಾಸ ಒಂದು ಛಲ ನೀಡೋದಕ್ಕೆ ಈ ಒಂದು ಸಮಾಜದ ವತಿಯಿಂದ ನಮ್ಮ ಸಂಘಟನೆ ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಬಂದಿರುತ್ತದೆ. ಅದೇ ರೀತಿಯಾಗಿ ನಾವು ಮೀಸಲಿಟ್ಟಿದ್ದೀವಿ, ಏನಂದರೆ ಮಸ್ಕಿ ತಾಲೂಕು ಮತ್ತು ಸಿನ್ನೂರು ತಾಲೂಕಿನಲ್ಲಿ ಅಂತ ನಾವು ಆಯೋಜನೆ ಮಾಡಿದ್ದೀವಿ. ಆಸಕ್ತಿ ಇದ್ದಂಥ ಛಲವಾದಿ ಸಮಾಜದ ಜಿಲ್ಲೆಯ ಎಲ್ಲರೂ ಮಕ್ಕಳು ಎಲ್ಲರೂ ಈ ಸಿಂಧನೂರು ತಾಲೂಕಿಗೆ 70ಕ್ಕೂ ಅಂಕ ಹೆಚ್ಚಿಗೆ ಗಳಿಸಿದಂಥ ಮಕ್ಕಳು, PUC ಮತ್ತು SSLC ಮಕ್ಕಳು, ಪಾಲಕರು ಅಲ್ಲಿಗೆ ಸ್ವಯಂ ಪ್ರೇರಕರಾಗಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸನ್ಮಾನವನ್ನು ಸ್ವೀಕಾರ ಮಾಡಬೇಕೆಂದು ಸಮಾಜದಲ್ಲಿ ನಾನು ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗಾಗಲೇ ನಮ್ಮಲ್ಲಿ ನೋಂದಣಿ ಆಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿಗೆ ಆದರೂ ಸಹ ನಾವು ಸನ್ಮಾನ ಸಂಭ್ರಮದ ಕಾರ್ಯಕ್ರಮ ಯಶಸ್ವಿ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತು ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ಶ್ರವಣ್ ಕುಮಾರ್ ಮಾತಾಡಬೇಕಂತ ಜಂಟಿಯಾಗಿ 16 ತಾರೀಕು 16/8/2026 ರವಿವಾರ ಬೆಳಗ್ಗೆ 10:30ರಿಂದ ಟೌನ್ ಹಾಲ್ ಸಿಂಧೂರಲ್ಲಿ ಛಲವಾದಿ ಮಹಾಸಭಾ ವತಿಯಿಂದ ಛಲವಾದಿ ವಿದ್ಯಾರ್ಥಿಗಳಿಗೋಸ್ಕರ SSLC ಮತ್ತು PUC 70ಕ್ಕಿಂತ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೋಸ್ಕರ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ಈ ಸನ್ಮಾನದಲ್ಲಿ ಅತಿ ಹೆಚ್ಚು
ಜನರು ಛಲವಾದಿ ಮಹಾಸಭಾದ ವಿದ್ಯಾರ್ಥಿಗಳು ಹೆಚ್ಚಿಗೆ ಭಾಗವಹಿಸುವ ಮೂಲಕ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ.